ಕರ್ಮವನ್ನು ನಾವು ಮಾಡ್ತಾ 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 ಇದು ದೇವರಿಂದ ಆದದ್ದು ಅಂತ ಯಾವಾಗ ಬರುತ್ತೆ ಗೊತ್ತಾ? ಒಳ್ಳೆಯ ಕರ್ಮ ಮಾಡಿದಾಗ ಮಾತ್ರ. ಕಳ್ಳತನ ಮಾಡಿ ಅಬ್ಬಾ ನನ್ನೊಳಗೆ ನಿಂತು ದೇವರು ಕಳ್ಳತನ ಮಾಡಿಸಿದ, ಈಗೋ ನಿನಗೊಂದು ರೂಪಾಯಿ ಅಂತ ಭಗವಂತನಿಗೆ ಅರ್ಪಣೆ ಮಾಡಿ, ಆ ರೀತಿ ಕರ್ಮ ಅಲ್ಲ. ಯಾವುದು ವಿಹಿತವಾದ ಕರ್ಮ, ವಿಹಿತ ಅಂತಂದರೆ ನನಗೆ ಮಾತ್ರ ಅಲ್ಲ, ಮತ್ತು ಸಮಾಜಕ್ಕೆ ವಿಹಿತವಾಗಿರಬೇಕು, ಅದು ಧರ್ಮ ಅಂತ. ಇದು ಮಾಡಬೇಕಾದ್ರೆ ಮೊದಲು ಬದುಕಬೇಕಲ್ವ? ಆ ಬದುಕನ್ನು ಕೊಡುವವಳು ಮಹಾಲಕ್ಷ್ಮೀ ದೇವಿ. ಯಾಕೆಂದರೆ ಕೂರ್ಮ ಪುರಾಣ ಲಕ್ಷ್ಮೀದೇವಿಯನ್ನು ಬಹಳ ಸುಂದರವಾಗಿ ವರ್ಣನೆ ಮಾಡ್ತದೆ. ಲಕ್ಷ್ಮೀದೇವಿ ಇಲ್ಲದೆ ಹೋದರೆ ಭಗವಂತ ಸೃಷ್ಟಿ ಮಾಡೋದೇ ಇಲ್ಲ. ಭಗವಂತ ಸೃಷ್ಟಿ ಮಾಡೋದೇ ಲಕ್ಷ್ಮಿಯ ಮೂಲಕ ಅಂತ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸ ಚರಾಚರಂ. ನನ್ನ ಆಧ್ಯಕ್ಷದಲ್ಲಿ ನಾನು ಲಕ್ಷ್ಮಿಯನ್ನು ಮುಂದೆ ಮಾಡಿಕೊಂಡು ಚಿತ್ ಪ್ರಕೃತಿ ಜಡ ಪ್ರಕೃತಿ ಅಂತ ಆಯಿತಾ. ಜಡವಾದ ಪ್ರಕೃತಿ ಅಂದರೆ ಈ ನಾವೇನು ಮಣ್ಣು ನೀರು ಬೆಂಕಿ ಇದೆಲ್ಲ ನೋಡ್ತಾ ಇದ್ದೀವಿ, ಇದು. ಚಿತ್ ಪ್ರಕೃತಿ ಅಂದರೆ ಜೀವರಾಶಿಗಳು. ಆ ಜೀವರಾಶಿಗಳನ್ನು ಸೃಷ್ಟಿಗೆ ತರುವಳು ಮಹಾಲಕ್ಷ್ಮಿ. ಅದನ್ನೇ ಪುರಂದರದಾಸರು, ಹಾಡು ಬಹಳ ಸರಳವಾಗಿದೆ, ಆದರೆ ಸ್ವಲ್ಪ ಒಳಗಡೆ ಇಳಿದು ನೋಡಿದರೆ ನಮಗೆ ಅರ್ಥ ಆಗ್ತದೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ, ನಮ್ಮನ್ನು ಹೆತ್ತವಳೆ. ಅಮ್ಮ ಅಂತ ಯಾರಿಗೆ ಕರಿತೀವಿ ನಾವು? ಹೆತ್ತವಳನ್ನೇ. ಅಂದರೆ ಇವರು ಬರೀ ಹೆತ್ತವಳಲ್ಲ, ಹೊತ್ತವಳು. ಹೊತ್ತವಳಲ್ಲ, ಮತ್ತೆ ಜಗತ್ತನ್ನು ನುಂಗುವವಳು. ಶ್ರೀಭೂ ದುರ್ಗಾ ಮೊದಲು ಜಗತ್ತಿಗೆ ಅಲ್ಲ, ಮೊದಲು ಜಗತ್ತನ್ನು ಕೊಟ್ಟವಳು. ಆಮೇಲೆ ಒಂದು ಕಡೆ ಹೇಳ್ತಾರೆ, ಮಹಾಲಕ್ಷ್ಮಿ ಬರೀ ಜಗತ್ತಿನ ಒಡತಿ ಅಷ್ಟೇ ಅಲ್ಲ, ಮುಖ್ಯವಾಗಿ ತುಪ್ಪದ ಒಡತಿ ಅಂತ. ಅಲ್ಲ, ತುಪ್ಪ ಇಲ್ಲದೆ ಹೋದರೆ ಊಟ ಇಲ್ಲ ಅಂತ. ಈಗ ಎಲ್ಲ ತುಪ್ಪ, ಕೊಲೆಸ್ಟ್ರಾಲು, ಅದು ಇದು ಏನೇನೋ ಹೇಳ್ತಾ ಇದ್ದಾರೆ. ಯಾವುದೂ ಸ್ಪಷ್ಟವಾದ ಜ್ಞಾನ ಇಲ್ಲ. ಎಲ್ಲ ರೀಲ್ಸ್ ನೋಡಿ ಇರೋ ಬುದ್ಧಿಯನ್ನು ಹಾಳು ಮಾಡ್ಕೊಂಡು ಬಿಟ್ಟಿದ್ದೀವಿ ನಾವು. ಯಾವ ತುಪ್ಪದ ಒಡತಿ ಯಾಕೆ ಅಂದರೆ, ಲಕ್ಷ್ಮೀದೇವಿ ದೇವರ ಸೇವೆಗೋಸ್ಕರ ಹಸುವಾಗಿ ಭೂಮಿಗೆ ಬಂದಳಂತೆ. ಹಸುವಾಗಿ ಬಂದದ್ದು ಯಾಕೆ ಅಂದರೆ, ದೇವರ ಅಭಿಷೇಕಕ್ಕೆ ಹಾಲು ಬೇಕು. ಸೃಷ್ಟಿ ಮಾಡಿದ್ದವಳೆ ಏನು ಅಂದರೆ, ಹುಲ್ಲನ್ನು ಸೃಷ್ಟಿ ಮಾಡಿದಳು. ಹುಲ್ಲಿನಿಂದ ಹಾಲು, ದೇವರ ಅಭಿಷೇಕಕ್ಕೆ ಹಾಲು, ದೇವರ ನೈವೇದ್ಯಕ್ಕೆ ಮೊಸರು, ದೇವರಿಗೆ ಅರ್ಪಣೆ ಮಾಡಲಿಕ್ಕೆ ಬೆಣ್ಣೆ, ದೇವರಿಗೆ ಆಹುತಿಯನ್ನು ಕೊಡಲಿಕ್ಕೆ ತುಪ್ಪ ಅಂತ. ಯಾಕೆಂದರೆ ದೇವರು ಅಗ್ನಿ ಅಲ್ವಾ? ಅಗ್ನಿಮೀಳೆ ಪುರೋಹಿತಂ, ದೇವರನ್ನು ಅಗ್ನಿ ಅಂತ ಕರೆದವಳು ಮಹಾಲಕ್ಷ್ಮಿ. ಅಂತಹ ಮಹಾಲಕ್ಷ್ಮಿ ಅಂದರೆ ಒಂದು ಸೈಕಲ್ ಇದೆ, ಅದರಲ್ಲಿ ಒಂದು ಚಕ್ರ, ಅದು ಸ್ವಲ್ಪ ಸೂಕ್ಷ್ಮವಾಗಿದೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಭಾಗ್ಯದ ಅಂದರೆ ಎದ್ದ ತಕ್ಷಣ ನಾವು ಜಗತ್ತನ್ನು ನೋಡ್ತೇವೆ. ಕರಾಗ್ರೆ ವಸತೆ ಲಕ್ಷ್ಮೀ ಅಲ್ವಾ? ಬೆಳಿಗ್ಗೆ ನಮಗೆ ಜಗತ್ತು ಕಂಡಿದೆ ಅಂದರೆ ಕಣ್ಣು ಸರಿ ಇದೆ, ಅದು ಒಂದು ಭಾಗ್ಯ. ಕರಾಗ್ರೆ ವಸತೆ ಲಕ್ಷ್ಮೀ ಅಂತ ಬಾಯಿಂದ ಹೇಳ್ತೀವಿ, ಬಾಯಿ ಸರಿ ಇದೆ. ಮತ್ತು ಟೀ ಕುಡಿದು ಹೇಳೋದಲ್ಲ, ಬೆಳಿಗ್ಗೆ ಅದೇನೋ ಅಂತಾರಲ್ಲ ಬೆಡ್ ಕಾಫಿ, ಅದೆಲ್ಲ ಮಾಡೋಂಗಿಲ್ಲ. ಕೆಲವು ವಿಧಿಯನ್ನು ಪಾಲಿಸಬೇಕು. ಯಾಕೆಂದರೆ ಸ್ನಾನಕ್ಕೂ ಒಂದು ಪುಣ್ಯ ಇದೆ, ಭಾಳ ಜನಕ್ಕೆ ಗೊತ್ತಿಲ್ಲ. ಸ್ನಾನ ಅಂದರೆ ಬರೀ ಮೈ ಕೊಳೆ ಅಂತ ಅಂದ್ಕೊಂಡಿದ್ದಾರೆ. ಇಲ್ಲ, ಲಿಂಗ ಪುರಾಣ ಹೇಳುತ್ತೆ, ಸ್ನಾನ ಅನ್ನೋದು ಹೊರಗಡೆಯಿಂದ ಮಾಡ್ತಾ ಮಾಡ್ತಾ ಒಳಗಡೆಯಿಂದ ನಾವು ಭಗವಂತನ ಅನುಸಂಧಾನ ಇಟ್ಕೊಂಡ್ರೆ ಪೂರ್ತಿ ಶುದ್ಧರಾಗಿಬಿಡ್ತೇವೆ ಅಂತ. ಹಾಗಾಗಿ ಸ್ನಾನಕ್ಕೂ ಒಂದು ಪುಣ್ಯ ಇದೆ. ತಲೆ ಮೇಲೆ ನೀರು ಬಿದ್ದರೆ ಒಂದು ಪುಣ್ಯ, ಅದು ಒಂದು ಭಾಗ್ಯ. ಯಾರಾದರೂ ಮನೆಯಲ್ಲಿ ಕೂಗಿದರೆ ಕೇಳುತ್ತಲ್ಲ, ಅದು ಒಂದು ಭಾಗ್ಯ. ಸರಿ ಎದ್ದು ಓಡಾಡ್ತೀವಲ್ಲ, ಬೆಳಿಗ್ಗೆ ಎದ್ದಾಗ ಕೈಕಾಲು ಬಿದ್ದೋಗಿದ್ರೆ, ಕರಾಗ್ರೆ ವಸತೆ ಲಕ್ಷ್ಮಿನೂ ಇಲ್ಲ, ಬೇಜಾರಾಗ್ಬಿಡ್ತು. ಅಲ್ಲಿಗೆ ಬಾಯಿನೂ ನಿಂತೋಯ್ತು, ಕಿವಿ ಮಾತಾಡಿದರೂ ಕೇಳಲಿಕ್ಕೆ ಮನಸ್ಸು ಬರಲ್ಲ, ಎದ್ದು ಹೋಗ್ಲಿಕ್ಕೆ ಕಾಲಿಲ್ಲ, ಎಲ್ಲ ಬಿದ್ದು ಹೋಗಿದರೆ ಗತಿ ಏನು? ಅದಕ್ಕೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಬಾರಮ್ಮ ಅಂದರೆ ಅವಳು ಇಲ್ವಾ? ಭೂಮಿಯಲ್ಲಿ ಇದ್ದಾಳಲ್ವ, ನಮ್ಮಲ್ಲಿ ಇದ್ದಾಳಲ್ವ. ಬಾರಮ್ಮ ಅಂತ ಕರೆಯೋದೇನು ಅಂದರೆ ಅನುಗ್ರಹ ಮಾಡು.
ಅಂದರೆ ದಿನ ಹೇಳ್ತೀನಿ, ದಿನ ನೋಡ್ತೀನಿ, ದಿನ ಹೇಳ್ತೀನಿ, ದಿನ ಕೇಳ್ತೀನಿ. ಯಾವುದನ್ನು ಕೇಳಬೇಕು ಅದನ್ನು ಕೇಳಿಸು. ಯಾವುದನ್ನು ಕೇಳಬೇಕು ಗೊತ್ತಾ? ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾಃ, ದೇವರ ಬಗ್ಗೆ ಕೇಳುವಂಥ ಬುದ್ಧಿಯನ್ನು ಕೊಡು. ಆಮೇಲೆ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ಯಾಕೆ ನಿನ್ನನ್ನು ನಾನು ಮೊರೆ ಹೋಗ್ತಾ ಇದ್ದೀನಿ ಅಂದರೆ, ನಮ್ಮಮ್ಮ ನೀನು ಸುಭಗೆ, ಲಕ್ಷ್ಮೀದೇವಿಗೆ ಸೌಭಾಗ್ಯ. ನಮ್ಮದು ಬರೀ ಒಂದು ಅಲ್ಪ ಭಾಗ್ಯ, ನಮ್ಮದು ಅಲ್ಪಾಯುಷಿಗಳು. ನಾವು ಇರೋದರಲ್ಲಿ ಸ್ವಲ್ಪ ಟೈಮ್ ನೋಡ್ಕೊಂಡು ದೇವ್ರ ಪೂಜೆ ಮಾಡೋರು ನಾವು. ಪ್ರತಿನಿತ್ಯ ಪ್ರತಿ ಕ್ಷಣ ದೇವರ ಸೇವೆಯನ್ನು ಎಡಬಿಡದೆ ಮಾಡುವ ಮಹಾಲಕ್ಷ್ಮಿ ನೀನು, ಸೌಭಾಗ್ಯದ ಲಕ್ಷ್ಮೀ ನಮ್ಮಮ್ಮ ಬಾರಮ್ಮ. ಮಹಾಲಕ್ಷ್ಮಿಯನ್ನು ಈ ರೀತಿಯಾಗಿ ಪುರಂದರದಾಸರು ಕರೆದರು. ಇದಕ್ಕೆ ಮೂಲ ಯಾವುದು ಅಂದರೆ ಅದು ಕೂರ್ಮ ಪುರಾಣ. ಏಕೆಂದರೆ ಜಗತ್ತನ್ನು ಆಚಾರ್ಯ ಮಧ್ವರು ಹೇಳ್ತಾರೆ, ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮ ವೃತ್ತಿ ಬಂಧ ಮೋಕ್ಷಾ ಯಸ್ಯ ಅಪಾಂಗಲವ ಮಾತ್ರತ ಊರ್ಜಿತಾಸ ಶ್ರೀಹಿ ಯತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಶ್ರೀ ಅಂದರೆ ಎಲ್ಲವೂ ಎಲ್ಲಿ ಆಶ್ರಯಗೊಂಡಿದೆಯೋ ಅದು ಶ್ರೀ ಅಂತ. ತಲೆಗೆ ಶಿರ ಅಂತ ಕರೀತಾರೆ ನೋಡ್ರಿ. ಶಿರ ಅಂದರೆ ಏನು? ಕಣ್ಣಿನ ದೇವತೆ ಸೂರ್ಯ, ಚಂದ್ರ, ಕಿವಿಯ ದೇವತೆ, ಮೂಗಿನ ಉಸಿರಿನ ದೇವತೆ, ನಾಲಿಗೆಯ ದೇವತೆ, ರಸನೇಂದ್ರಿಯ ದೇವತೆ, ಎಲ್ಲರೂ ಎಲ್ಲಿದ್ದಾರೆ? ತಲೆಯಲ್ಲಿದ್ದಾರೆ. ಅದಕ್ಕೆ ಇದಕ್ಕೆ ಶಿರ ಅಂತ ಹೆಸರು. ಎಲ್ಲರೂ ಇಲ್ಲಿದ್ದದ್ದಕ್ಕೆ ಮುಖ್ಯ ಪ್ರಾಣ ಮೂಗಲು ಬಂದಿದ್ದು. ಶಿರ ಅಂದರೆ ಎಲ್ಲವೂ ಎಲ್ಲಿ ಆಶ್ರಯಗೊಂಡಿದೆಯೋ ಅದು ಶಿರ. ಹಾಗೆ ಶ್ರೀ ಅಂದರೆ ಎಲ್ಲವೂ ಎಲ್ಲಿ, ಎಲ್ಲವೂ ಅಂದರೆ ಅದು ಜಡ ಪ್ರಕೃತಿಯಾಗಿರಲಿ ಚಿತ್ ಪ್ರಕೃತಿಯಾಗಿರಲಿ, ಎಲ್ಲವೂ ಎಲ್ಲಿ ಆಶ್ರಯಗೊಂಡಿದೆಯೋ ಅದು ಶ್ರೀ. ಅದಕ್ಕೆ ಪರಮಾತ್ಮ ಲಕ್ಷ್ಮೀದೇವಿಯನ್ನೇ ಪರಿಚಯ ಮಾಡಿಕೊಡ್ತಾನೆ. ಸಮುದ್ರ ಮಥನದಲ್ಲಿ ಲಕ್ಷ್ಮೀದೇವಿಯ ಅವತಾರ ಆಗಿದೆ, ರೂಪ ಕಂಡಿದೆ. ಲಕ್ಷ್ಮೀದೇವಿ ಕಂಡ ತಕ್ಷಣ ಏನು ಮಾಡಿದ್ಲು ಅಂತಂದರೆ, ನಾರಾಯಣನಿಗೆ ಹೋಗಿ ಮಾಲೆ ಹಾಕಿದ್ಲಂತೆ. ಅಂದರೆ ಇವನನ್ನೇ ಮದುವೆ ಆಗ್ತೀನಿ ಅಂತ ಅಲ್ಲ. ಒಬ್ಬ ಸ್ತ್ರೀ ಒಬ್ಬ ಪುರುಷನಿಗೆ ಮಾಲೆ ಹಾಕೋದು ಅಂದರೆ ಎರಡು, ಒಂದು ಮದುವೆ ಆಗೋ ಸಂದರ್ಭದಲ್ಲಿ, ಇನ್ನೊಂದು ಮದುವೆ ಆದಮೇಲೆ ಬೇರೆ ಸಂದರ್ಭದಲ್ಲಿ. ಬೇರೆ ಯಾರೂ ಕೂಡ ಹಾಕಬಾರ್ದು ಮಾಲೆಯನ್ನು. ಆದರೆ ಇಲ್ಲಿ ಹಾಕಿದ್ದು ಯಾಕೆ ಅಂದರೆ, ಇವನನ್ನು ಮದುವೆ ಆಗ್ತೀನಿ ಅಲ್ಲ, ಇವನು ನನ್ನ ಸಂಗಾತಿ, ನಿತ್ಯ ಸಂಗಾತಿ ಅಂತ ತೋರಿಸ್ಲಿಕ್ಕೋಸ್ಕರ. ಉಳಿದವರು ಯಾರೂ ಕೂಡ ಭಗವಂತನಿಗೆ ಸಮಾನರಲ್ಲ. ಯಾಕೆಂದರೆ ಒಬ್ಬ ಚತುರ್ಮುಖ ಅವನು ತನ್ನ ಆಯಸ್ಸಿನಲ್ಲಿ, ತನ್ನ ಈ ಸೃಷ್ಟಿಯಲ್ಲಿ ಎರಡು, ಅಂದರೆ ಚತುರ್ಮುಖ ಎರಡು ಭೂಮಿಯನ್ನು ನೋಡ್ತಾನಂತೆ, ಎರಡು ಬ್ರಹ್ಮಾಂಡವನ್ನು ನೋಡ್ತಾನಂತೆ. ಒಂದು ವಾಯುದೇವನಾದಾಗ, ಇನ್ನೊಂದು ಬ್ರಹ್ಮನಾದಾಗ. ಲಕ್ಷ್ಮೀದೇವಿ ಇವನು ಅಂದರೆ ಚತುರ್ಮುಖ ಬ್ರಹ್ಮದೇವರು ಎಷ್ಟು ಜನ ಬಂದು ಹೋಗ್ತಾರಲ್ಲ, ಎಲ್ಲ ಬ್ರಹ್ಮದೇವರನ್ನು ಜಗತ್ತಿಗೆ ಕೊಟ್ಟವಳು ಮಹಾಲಕ್ಷ್ಮಿ. ಹಾಗೆ ಲಕ್ಷ್ಮೀದೇವಿಗೆ ಅಥವಾ ಲಕ್ಷ್ಮೀನಾರಾಯಣರಿಗೆ, ಯಾಕೆಂದರೆ ಒಂದು ಸೂಕ್ಷ್ಮ ಇದೆ, ನಾರಾಯಣನಿಗೂ ಲಕ್ಷ್ಮಿ ಅಂತ ಹೆಸರಿದೆ. ಅನಾದಿರ್ಭೂರ್ಭುವೋ ಲಕ್ಷ್ಮೀ ಸುವೀರೋ ರುಚಿರಾಂಗದ ವಿಷ್ಣು ಸಹಸ್ರನಾಮದಲ್ಲಿ ನಾರಾಯಣನಿಗೆ ಲಕ್ಷ್ಮೀ ಅಂತಲೇ ಹೆಸರಿದೆ. ಯಾಕೆಂದರೆ ಅವರಿಬ್ಬರದ್ದು ಅಂಥ ಜೋಡಿ ಅದು. ಕೆಲವೊಮ್ಮೆ ಲಿಂಗ ವ್ಯತ್ಯಾಸ ಆಗುತ್ತೆ. ರಾಮ ರಮ, ಭದ್ರ ಭದ್ರ, ನಾರಾಯಣ ನಾರಾಯಣಿ. ಆದರೆ ಲಕ್ಷ್ಮೀ ಅನ್ನೋ ಹೆಸರನ್ನು ನಾರಾಯಣ ಇಟ್ಕೊಂಡಿದ್ದಾನೆ. ಯಾಕೆಂದರೆ ಅವರಿಬ್ಬರು ಲಕ್ಷ್ಮೀ ಅಂದಾಗ ನಮಗೆ ನೆನಪಾಗಬೇಕು, ಇಬ್ಬರೂ ನೆನಪಾಗಬೇಕು. ಅದಕ್ಕೆ ಆವಿರ್ಭೂತಳಾಗಿದ್ದಾಳೆ ಮಹಾಲಕ್ಷ್ಮಿ ಸಮುದ್ರ ಮಥನದಲ್ಲಿ. ಎಲ್ಲ ಋಷಿಗಳು ಮುನಿಗಳು ಎಲ್ಲರೂ ದೇವತೆಗಳೆಲ್ಲ ಹೇಳ್ತಾರಂತೆ, ಯಾರು ಇವಳು, ಇಂಥ ಸೌಂದರ್ಯ ನೋಡೇ ಇಲ್ಲ ನಾವು ಅಂತಾರೋ. ಅಂದರೆ ಯಾವಾಗಲೂ ಸೌಂದರ್ಯ ಅನ್ನೋದು ಲೋಕದ ಸೌಂದರ್ಯ ಹೇಗೆ ಅಂದರೆ ಬಾಡುವ ಸೌಂದರ್ಯ. ಅಂದರೆ ಇವತ್ತು ಇದ್ದಂಗೆ ನಾಳೆ ಇರೋದಿಲ್ಲ ಅದು.
ನೋಡ್ತಾ 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 ಸುಕ್ಕು ಬಂದುಬಿಡುತ್ತೆ ದೇಹದಲ್ಲಿ. ಅಂದರೆ ಯಾವುದೇ ಒಂದು ವಸ್ತುವಾಗಲಿ, ವಸ್ತುವಿರಲ್ಲ, ಇಲ್ಲ ನಾವಿರಲ್ಲ. ಆದರೆ ಲಕ್ಷ್ಮೀದೇವಿಯ ಸೌಂದರ್ಯ ಎಂಥದ್ದು ಅಂದರೆ ಕ್ಷಣ ಕ್ಷಣಕ್ಕೂ ಆ ಭಗವಂತನ ಸೇವೆಯಿಂದ, ಭಗವಂತನ ನಾಮಸ್ಮರಣೆಯಿಂದ, ಭಗವಂತನ ಆ ಸ್ತೋತ್ರಗಳನ್ನು ಹೇಳುವುದರಿಂದ ಲಕ್ಷ್ಮೀದೇವಿಯ ಸೌಂದರ್ಯ ಹೇಗಿದೆ ಅಂದರೆ ಯಾವಾಗಲೂ ಬಂಗಾರದಂತೆ ಪಳ ಪಳ ಹೊಳೆಯುತ್ತಂತ. ಬಂಗಾರದ ರೇಟ್ ಇಳಿಯೋದು ಅಂದರೆ ಒಂದು 5 ನಿಮಿಷ. ಅದು ಏನು, ಯಾವುದೋ ಒಂದು ಕಾರಣಕ್ಕೆ. ಬಂಗಾರ ಅದು ಜಡ, ಇಲ್ಲಿ ಜಡ ಅಲ್ಲ, ಚೈತನ್ಯ ಸ್ವರೂಪಳಾದ ಮಹಾಲಕ್ಷ್ಮಿ ಹೇಗಿದ್ದಾಳೆ ಅಂದರೆ ಬಹಳ ಸುಂದರವಾಗಿದ್ದಾಳಂತೆ. ಕೇಳಿದ್ರಂತೆ, ಯಾರಿವಳು ಇಷ್ಟೊಂದು ಸುಂದರವಾಗಿದ್ದಾಳೆ ಅಂತಂದಾಗ, ಇವಳು ಯಾರೂ ಅಲ್ಲಪ್ಪ, ನನ್ನ ಹೆಂಡತಿ ಅಂತ ಪರಿಚಯ ಮಾಡಿಕೊಡ್ತಾನೆ. ಅಂದರೆ ಮದುವೆ ಯಾವಾಗಾಯಿತು ಅಂದರೆ ಮದುವೆ ಆಗೇ ಇಲ್ಲ, ಯಾವಾಗಲೂ ಜೋಡಿನೇ ಅವರು. ನಾವು ಅದಕ್ಕೆ ನಾವು ಲಕ್ಷ್ಮೀನಾರಾಯಣರ ಮದುವೆ ನೋಡಲಿಲ್ಲ ಅಂತಲೇ ನಾವು ಕಲ್ಯಾಣಗಳನ್ನು ಮಾಡೋದು.